ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ. ಇವತ್ತು ನಾನು ಪುದೀನ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿರಿ, ಒಂದು ಕಡಾಯಿ ಇಟ್ಟು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ. ಅದಕ್ಕೇ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಮತ್ತು ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅವು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ. ಈಗ ನೋಡಿ, ಫ್ರೈ ಆಗಿದೆ ಅಲ್ಲ, ಅದಕ್ಕೆ ನಾನಿಲ್ಲಿ 1 ಕಟ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಸೋಸಿಬಿಟ್ಟು ತೊಳೆದ್ಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ. 1 ಕಟ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಈಗ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಯಾವ ರೀತಿ ಫ್ರೈ ಮಾಡ್ಕೊಂಡ್ವಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಯಾವ ರೀತಿ ಅಂದರೆ, ಇದು ಕರಗಿ ಒಂದು ಸ್ವಲ್ಪ ಆಗೋಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಅಲ್ಲಿ ತನಕನೂ ಕೈ ಬಿಡದೆ ಇರೋ ರೀತಿ ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ. ಇದು ನಾಟಿ ಪುದೀನ ಇರೋದರಿಂದ ಇದನ್ನು ಮಾಡಬೇಕಾದ್ರೇ ತುಂಬ ಪರಿಮಳ ಬರ್ತಾಯಿತ್ತು, ಘಮ ಘಮ ಅಂಥೇಳಿ. ಫುಲ್ ಮನೆಯೆಲ್ಲ ಘಮ ಘಮ ಅಂತಿತ್ತು, ಪುದೀನದ್ದೇ ಸ್ಮೆಲ್ ಬರ್ತಾಯಿತ್ತು. ನೋಡಿ, ಈಗ ಫ್ರೈ ಮಾಡ್ತಾ ಮಾಡ್ತಾ ಎಷ್ಟಾಯಿತು ನೋಡಿ. ಆಗಲೇ ನಾವು ಹಾಕಿದಾಗ ಎಷ್ಟೊಂದಿತ್ತಲ್ವ. ಈಗ ನೋಡಿ, ಇಷ್ಟೇ ಕಾಣ್ತಿದೆ ನೋಡಿ. ಈಗೆಲ್ಲ ಕರೆಕ್ಟ್ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ನೋಡಿ, ಅದು ತಣ್ಣಗಾಗಿದೆ. ಪುದೀನ ಸೊಪ್ಪು ಎಲ್ಲ ಫ್ರೈ ಆಗಿದ್ದು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡಿ. ಈಗ ನೋಡಿ, ಅದಕ್ಕೇ ಒಂದು ಸ್ವಲ್ಪ ಕಾಯಿ ತುರಿ ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ. ನೋಡಿ, ನೀವು ಹೀಗೆ ಹಾಗೇನೂ ರುಬ್ಕೊಂಡು ತಿನ್ಬೋದು. ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನೀರು ಹಾಕದೆ ರುಬ್ಬಿದರೆ ಒಂದು 2-3 ದಿವಸ ಎಲ್ಲಾದರೂ ಹೊರಗಡೆ ಓದಬೇಕಾದ್ರೆ ಕಟ್ಕೊಂಡು ಹೋಗ್ಬೋದು. ಬೇಡ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮನೆಯಲ್ಲೇ ಅಂದರೆ ರುಬ್ಕೊಂಡು ಬನ್ನಿ. ಅದಕ್ಕೆ ಈಗ ಒಗ್ಗರಣೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಕಡಾಯಿಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಚಟಪಟ ಅಂತ ಸಿಡಿಸಿ, ಆಮೇಲೆ ಕರಿಬೇವನ್ನು ಹಾಕಿ ರುಬ್ಕೊಂಡಿರೋದನ್ನು ಪುದೀನ ಚಟ್ನಿಯನ್ನು ಇದಕ್ಕೇ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಈ ರೀತಿ ಎಲ್ಲನೂ ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ಟು ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದು ಚಪಾತಿಗೆ, ದೋಸೆಗೆ ಮತ್ತು ಇದು ಕಬಾಬ್ ಮಾಡಿರಬೇಕಾದ್ರೆ ಚಟ್ನಿ, ಈ ಥರ ಪುದೀನ ಚಟ್ನಿ ಮಾಡ್ಕೊತೀನಿ ಮೇಲೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಚಟ್ನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಗ್ರೀನ್ ಚಟ್ನಿ ಅನ್ಬೋದು. ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಹೊಟ್ಟೆ ತುಂಬ ತಿಂತೀವಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು.